ರಾಜ್ಯದ ಮಹಾಜನತೆಗೂ ಅತ್ಯಂತ ಸಂಕ್ರಾಂತಿಯ ಶುಭಾಶಯಗಳು. ಶುಭಾಶಯ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ, ಹೇಳಿ ಏನು ನನಗೆ ಬೆಳಿಗ್ಗೆಯಿಂದ ನನಗೇನು ಅಷ್ಟೇ ಗೊತ್ತಿಲ್ಲ. ನಾನು ಯಾವಾಗಲೂ ಹಬ್ಬ ದೇವ್ರ ಪ್ರಾರ್ಥನೆ ಮಾಡೋದು ನಮ್ಗೆ ಜಾಸ್ತಿ. ಹೇಳಿ ಏನು ಸರ್. ಈಗ ಬಿಜೆಪಿ ಎಲ್ಲ ಆಪರೇಷನ್ ಕಮಲ ಆಗೋ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅವರು ಒಂದ್ ಕಡೆ ತಮ್ಮ ಶಾಸಕರನ್ನೆಲ್ಲ ಗುರುಗಾಂವ್ ಒಂದು ರೆಸಾರ್ಟ್ ಅಲ್ಲಿ ಕೂಡು ಹಾಕೊಂಡಿದ್ದಾರೆ. ಮುಂಬೈನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಇಲ್ಲಿಗೆ ವೇಣುಗೋಪಾಲ್ ಬಂದಿದ್ದಾರೆ. ಏನ್ ನಡೀತಿದೆ ಅಂತ ನಾನೇನು ಅದ್ರ ಬಗ್ಗೆ ಗಮನ ಹರಿಸಲ್ಲ. ನಿಮಗೆ ಅಷ್ಟೊಂದು ತೀವ್ರತೆ ಇದ್ರೆ ನೀವು ಪ್ರಚಾರ ಮಾಡ್ಬೋದು, ಯಾರು ಬೇಡ ಅಂತಾರೆ. ನೀವು ಒಂದು ಟ್ವೀಟ್ ಮಾಡಿದ್ರಿ ಸರ್, ಬಿಜೆಪಿ ಅವ್ರ ಪ್ರಯತ್ನ ವಿಫಲ ಆಗುತ್ತೆ. ನೋಡಿ, ಎಲ್ಲವೂ ದೈವದ ಆಟ ಇರುತ್ತೆ, ಯಾರ ಕೈಲೂ ಇಲ್ಲ. ನಿಮ್ಮಲ್ಲಿ ತಿಳ್ಕೊಳ್ಬೇಕು. ನಿಮ್ಮ ಕೈಲೂ ಇಲ್ಲ, ನಿಮ್ಮ ಮಾಧ್ಯಮದಲ್ಲಿ ಎಷ್ಟು ಹೊಡ್ಕೊಂಡ್ರೂ ಆಗಲ್ಲ. ದೈವದ ಚಿತ್ತ ಇದೆ. 38 ಜನ ಇರೋ ಈ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಬಂದು ಇವತ್ತು ಆಶೀರ್ವಾದ ಮಾಡಿ ನೀವು ಅಧಿಕಾರ ತಗೊಳ್ಳಿ ಅಂತ ಹೇಳಿ ಅದು ಏನೊಂದು ಘಟ್ಟ ಮುಟ್ಟಿದ್ದೇವೆ. ಅದರಿಂದ ದೈವದ ಆಟ ಇದೆ. ಭ್ರಮೆ ನಿಮಗೆ ಅಷ್ಟೇ. ನಿಮಗೂ ಭ್ರಮೆ, ಯಡಿಯೂರಪ್ಪನವ್ರಿಗೂ ಭ್ರಮೆ. ನಾನೇನು ಭ್ರಮಾಲೋಕದಲ್ಲಿಲ್ಲ, ದೈವ ಚಿತ್ತದಿಂದ ಬಂದಿದೆ.